ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಇವಾಗ ನೆಕ್ಕ ಮುಂದಾಳೆ ಕಕ್ಕಿರೋದನ್ನೆಲ್ಲ, ಅದಕ್ಕೆ ಶಕ್ತಿ ಬಂದೈತೆ. ಸಿಂಹದ್ದು ಶರ್ಟ್ ಹಾಕೊಂಡು ಹೋಯ್ತೈತೆ. ಹಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಆಲ್ ಆರ್ ಫೈನ್. ಸೊ ಇವತ್ತು ನಾವು ಎಲ್ಲ ಆಚೆ ಹೊರಟಿದ್ದೀವಿ. ಸೊ ಎಲ್ಲಿ ಅಂತ ಅಂದರೆ ನನ್ನ ವೀಡಿಯೋಸ್ನ ಫುಲ್ ನೋಡಿ ಗೊತ್ತಾಗುತ್ತೆ. ಸೊ ಫ್ಯಾಮಿಲಿ ಎಲ್ಲರೂ ಹೋಗ್ತಾ ಇರೋದು, ಆ್ಯಂಡ್ ಒಂದು 13 to 15 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಸೊ ಬ್ಯಾಗೆಲ್ಲ ಪ್ಯಾಕ್ ಆಯಿತು. ತುಂಬ ಗಡಿಬಿಡಿಯಲ್ಲಿ ಹೋಗ್ತಾ ಇದ್ದೀನಿ, ಬಿಕಾಸ್ ನಾನೇನು ಪ್ರಿಪೇರ್ ಆಗಿರಲಿಲ್ಲ, ಏನೂ ಎತ್ತಿಟ್ಕೊಂಡಿರಲಿಲ್ಲ. ಸೊ ಅದಕ್ಕೆ ಇವಾಗೆಲ್ಲ ಎತ್ತಿಟ್ಕೊಂಡು ಅಮ್ಮ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಟಿ ಟಿ ಬರುತ್ತೆ. ಸೊ ಬನ್ನಿ ಗೈಸ್, ನೋಡ್ತಾ ಇರಿ. ಹಾಗೆ ಮುಂದೆ ಸೀಟ್ ಬಿಟ್ಬಿಡು, ಹೇಳ್ತೀನಿ ಬಿಟ್ಬಿಡು. ಎಲ್ಲ ಹಿಂದಕ್ಕೆ ಹೋಗ್ಬಿಡ್ರಿ. ಆ್ಯಕ್ಚುಲಿ ಟಿ ಟಿ ಅಮ್ಮ ಮನೆ ಹತ್ರ ಇತ್ತು. ನಾನು ನಮ್ಮ ಮನೆಯಿಂದ ಅಮ್ಮ ಮನೆ ಹತ್ರ ಹೋಗೋ ಅಷ್ಟೊತ್ತಿಗೆ ನನ್ನ ಫ್ಯಾಮಿಲಿಯವರೆಲ್ಲರೂ ಗ್ಯಾದರ್ ಆಗಿದ್ದರು. ಸೊ ನಾವೆಲ್ಲ ಟಿ ಟಿ ಹತ್ಕೊಂಡು ಆ್ಯಂಡ್ ಏನು ಊಟ ಮಾಡಿದ್ದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮ ಮನೆಯಿಂದ ಪಾರ್ಸಲ್ ಬಂದಿತ್ತು. ಸೊ ಅದನ್ನೆಲ್ಲ ತಿನ್ಕೊಂಡು ಅಲ್ಲಿಂದ ನಮ್ಮ ಟ್ರಿಪ್ ಸ್ಟಾರ್ಟ್ ಆಯಿತು. ಚಟ್ನಿ ಹಾಕ್ತೀನಿ. ಬಿಸಿ ಆಗ್ಬಿಟ್ಟವ್ರೆ. तो जब भी फंड्स की जरूरत हो ICICI बैंक से मिलेगा आपको इंस्टा ओडी. ऑनलाइन अप्लाई करो और अमाउंट सैंक्शन होगा इंस्टेंटली. अप्लाई फॉर ICICI.
ಟ್ರಿಪ್ ಸ್ಟಾರ್ಟ್ ಆಗಿದ್ದೆ ಎಲ್ಲರೂ ತಿಂದಿದ್ವಿ ಅಲ್ಲ, ಎನರ್ಜಿ ಇತ್ತು. ಸೊ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ಯಾರಿಗೆ ಡ್ಯಾನ್ಸ್ ಬರುತ್ತೆ ಅವ್ರಿಗೂ ಡ್ಯಾನ್ಸ್ ಮಾಡಿಸಿ, ಡ್ಯಾನ್ಸ್ ಬರಲ್ಲ ಅವ್ರಿಗೂ ಡ್ಯಾನ್ಸ್ ಮಾಡಿಸಿ ಫಸ್ಟ್ ಹೋಗಿದ್ದೆ ಹೊರನಾಡು ಟೆಂಪಲ್ಗೆ. ಇಲ್ಲೇನಷ್ಟು ರಶ್ ಇರಲಿಲ್ಲ, ಬೇಗನೆ ದರ್ಶನ ಆಗೋಯ್ತು. ಸೊ ನಂಗೆ ಇಲ್ಲಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಯಾಕೆ ಅಂದರೆ ಈ ತಾನೇ ನಾವು ಶೃಂಗೇರಿ ರೀಚ್ ಆಗಿದ್ದೀವಿ. ನೋಡ್ರಿ ನಮ್ಮ ಕೋತಿ ಸಿಂಹದ್ದು ಶರ್ಟ್ ಹಾಕೊಂಡು ಹೋಯ್ತೈತೆ. ಅಷ್ಟೆಲ್ಲ ಕಕ್ಕಿ 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 ಇವಾಗ ಎಲ್ಲಾನು ತಕ್ಕಿಸ್ತಿದ್ಯಾ? ಏನೂ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ತಿಂದಿದ್ದನ್ನೆಲ್ಲ ವಾಂತಿ ಮಾಡ್ತಿದ್ದೆ, ಅದಕ್ಕೆ ಜಾಸ್ತಿ ಕುಡಿಬಾರ್ದು, ಕಮ್ಮಿ ಕುಡಿ ಅನ್ಬೇಕು. ಯಾರು ಅವ್ರು ವಾಂತಿ ಮಾಡಿರೋದು? ಅದೆಲ್ಲ ಬರೀಡವು. ಸರಿ ಆಯಿತು, ನಿಜ ಹೇಳು. ನೀನು ಯೂಟ್ಯೂಬರ್ಸ್ ಮೇಲೆ ಹಣೆ, ನಿನ್ನ ಇವರು ಸಬ್ಸ್ಕ್ರೈಬರ್ಸ್ ಮೇಲೆ ಬಂದಿದ್ದೀನಿ. ಸಬ್ಸ್ಕ್ರೈಬರ್ಸ್ ಮೇಲೆ ಹಣೆ ವಾಂತಿ ಮಾಡಿದೆ, ಏನು ಮಾಡೋಕ್ಕಾಗಲ್ಲ. ಎಲ್ಲಿ ಬಂತು ಅದು ನೀನು ತಿಂದಲ್ಲ? ನಂದು ಒಂದ್ ಜೀವನ, ನಂದು ಒಂದ್ ಬಾಳು. ನಾನು ಅತ್ತೆ ಎಷ್ಟು ಉರಿಸ್ತವ್ರು. ವಾವ್ ಯಮ್ಮಿ. ನನಗೆ ಆ ಅನ್ನಪೂರ್ಣೇಶ್ವರಿ ಟೆಂಪಲ್ ಕರ್ಕೊಂಡು ಬಂದಿದ್ದಕ್ಕೂ ಅದಕ್ಕೂ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಇವಾಗ ನೆಕ್ಕ ಮುಂದಾಳೆ ಕಕ್ಕಿರೋದನ್ನೆಲ್ಲ, ಅದಕ್ಕೆ ಶಕ್ತಿ ಬಂದೈತೆ ಏನೇ ಇಲ್ಲ ಅಲ್ವಾ ಲಿಖಿತ? ಕಕ್ಕಿರೋದನ್ನೆಲ್ಲ ನೆಕ್ಕ ಮುಂದಾಳೆ, ಅದಕ್ಕೆ ಶಕ್ತಿ ಜಾಸ್ತಿ ಆಗಿದೆ. ಇಲ್ಲ ಇಲ್ಲ ಆಯ್ತು ಬನ್ನಿ, ಜನ ಇದ್ದಾರೆ. ಆಗಿಲ್ಲ ಅಂತ ಫ್ರೂಟ್ಸ್ ತಿಂತಾ ಇರೋದು ನಾನು, ಗೊತ್ತಾಯ್ತಾ? ಮರಿಯಲ್ಲ ಮರಿಯಲ್ಲಿ ಕೇಳ ಸುಮ್ಮನೆ ಸಾಕುಲೇ, ಪದ ಅದನ್ನ ಹೇಳ್ತಾನೆ ಇರ್ಬ. ಅಲ್ಲಿ ಒಂದೇ ಸೋನಿ. ನನಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ಚೆನ್ನಾಗಿದೆ. ಎಲ್ಗೋಯ್ತಾ ಇದೀವಿ ಲಿಕ್ಕಿ ನಾವು ಇವಾಗ? ಊಟಕ್ಕೆ ಪ್ರಸಾದ ತಿನ್ನಕ್ಕೆ. ಗೈಸ್ ಪ್ರಸಾದ ತಿನ್ನಕ್ಕೆ ಅದರಲ್ಲೂ ರಶ್ ಅವ್ರಿ. ನಡೀರಿ ಬೇಗ ನಡೀರಿ ಮೂವ್ ಆಯ್ತಾರ ಆಂಟಿ? ಜಾಮ್ ಆಗಿದೆ ಸ್ವಲ್ಪ. ಸೊ ಗೈಸ್ ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ. ಫೋಟೋಶೂಟ್ ಎಲ್ಲ ಆಯಿತು, ನೀವು ನೋಡ್ಬೋದು ಹೆಂಗಿದೆ. ಮೂತಿನೇ ಚೆನ್ನಾಗಿದೆ, ಮೇಕಪ್ ಎಲ್ಲ ಹೊಂಟೋಗಿದೆ ಗೈಸ್. ಬಿಸಿಲು ಹೆವಿ ಬಿಸಿಲಿದೆ, ಹಾಗೆ ಹೆವಿ ಜನ ಇದ್ದಾರೆ. ಪ್ರಸಾದ ಎಲ್ಲ ತಿನ್ಕೊಂಡು ಇವಾಗ ಹೋಗ್ತಿದ್ದೀವಿ. ನೆಕ್ಸ್ಟ್ ಯಾವ ಪ್ಲೇಸ್ ನಮಗೂ ಗೊತ್ತಿಲ್ಲ, ಬನ್ನಿ ನೋಡೋಣ. ವೇಟ್ ಅಂಡ್ ವಾಚ್. ಹಾಯ್ ಕಿಂಡರ್ ಜಾಯ್. ಹಿಡ್ಕೊಂಡ್ ಬಾ, ಟೈಮ್ ಆಗುತ್ತೆ. ಆ್ಯಕ್ಚುಲಿ ನಾನು ಶೃಂಗೇರಿಗೆ ಫಸ್ಟ್ ಟೈಮ್ ಹೋಗಿದ್ದು ಆ್ಯಂಡ್ ತುಂಬಾ ಇಷ್ಟ ಆಯಿತು ನನಗಂತೂ. ಜನ ಇಲ್ಲದೇ ಇರುವಾಗ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತು. ಬಿಕಾಸ್ ನಾವು ಹೋಗಿದ್ದು ಸಮ್ಮರ್ ಹಾಲಿಡೇಸಲ್ಲಿ ಅಲ್ವಾ, ತುಂಬಾ ಜನ ಇದ್ದರು. ಫೋಟೋಶೂಟ್ ಮಾಡ್ತಾರೆ. ಏನು ನೋಡ್ಬೇಕು ಬಾ. ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀವಿ. ನೀರೇ ಇಲ್ವಲ್ಲೋ? ನೀರು ಐತಲ್ಲ, ಇಷ್ಟೇನಾ? ಅವ್ರ್ಯಾರು ಅಲ್ಲೇ ಆಟ ಆಡ್ಬೋದಾಗಿತ್ತು, ಒದ್ದಾಡ್ತವ್ರೆ.
ಹಾಯ್ ಕೆಂಚ. ಇದೇ ಮಲಗೋದು. ಚೆನ್ನಾಗೈತಲ್ಲ, ನೀರಿಲ್ಲ ಅಷ್ಟು. ಏ ಇರು. ಶೃಂಗೇರಿಯಿಂದ ಹೊರಟು ನಾವು ಹೋಗಿದ್ದೆ ನೆಕ್ಸ್ಟ್ ಪ್ಲೇಸ್ ಮುರುಡೇಶ್ವರಗೆ. ಹೋಗೋ ಪ್ಲೇಸಲ್ಲಿ ಈ ಮರವಂತೆ ಬೀಚ್ ಸಿಕ್ತು. ಇದಂತೂ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿ ಗಾಡಿ ನಿಲ್ಲಿಸಿ ಫೋಟೋಸ್ ಎಲ್ಲ ತೊಗೊಬೇಕು ಆ್ಯಂಡ್ ಸನ್ಸೆಟ್ ನೋಡಬೇಕು ಅನ್ನೋದು ನನಗೆ ತುಂಬ ಆಸೆ ಆಗಿದೆ. ಸೊ ಈ ಪ್ಲೇಸ್ನ ನೋಡಿಕೊಂಡು ಹಾಗೆ ನಾವು ಮುಂದೆ ಹೋದ್ವಿ. ಅಲ್ಲೇನು ನಾವು ಸ್ಟಾಪ್ ಕೊಡಲಿಲ್ಲ, ಬಿಕಾಸ್ ಒಂದ್ಸಲ ನಿಲ್ಲಿಸಿದ್ರೆ ತಿರ್ಗಾ ಅವರು ಹತ್ತೋ ಅಷ್ಟೊತ್ತಿಗೆ ಅರ್ಧ ಗಂಟೆ 1 ಅವರ್ ಆದರೂ ಬೇಕೇ ಬೇಕು. ಅದಕ್ಕೆ ಅಲ್ಲಂತೂ ಸ್ಟಾಪೇ ಕೊಡಲಿಲ್ಲ. ನಾವು ಸೀದಾ ಮುರುಡೇಶ್ವರ ಹೊರಟ್ವಿ. ಸೊ ನಾವಿವಾಗ ಬಂದಿರೋದೆ ಮುರುಡೇಶ್ವರಗೆ. ಸೊ ನೀವು ನೋಡ್ಬೋದು, ನೀವು ಕೂಡ ತುಂಬ ಚೆನ್ನಾನೇ ಇದ್ದಾರೆ. ಇನ್ನೊಂದೇನಂದರೆ ಯಾವ ರೇಂಜ್ ಸೆಕೆ ಇದೆ ಅಂದರೆ ಆ ರೇಂಜ್ ಸೆಕೆ ಇದೆ. ಇವಾಗ ದರ್ಶನಕ್ಕಂತ ಹೋಗ್ತಾ ಇದ್ದೀವಿ, ಹೋಗಬೇಕು. ತುಂಬ ಜನ ಇದ್ದಾರೆ ಅಪ್ಪ, ಓಡಾಡೋಕ್ಕೆ ಕೂಡ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಸೊ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ಸೊ ನಾವಿವತ್ತಿಲ್ಲಿ ಆಲ್ಟ್ ಆಗಲ್ಲ. ಸೊ ಇಲ್ಲಿಂದ ನಾವು ಮಲ್ಪೆ ಹೋಗಿ ಮಲ್ಪೆಯಲ್ಲಿ ಆಲ್ಟ್ ಆಗ್ತೀವಿ. ಹಾಂ ಬನ್ನಿ, ಹಿಂಗಿದೆ. ಇಲ್ಲಿ ಮುರುಡೇಶ್ವರಲ್ಲಿ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ವಿ. ಸೊ ಈ ಸಲ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಕೆರೆ ಅಲ್ಲ, ಸಮುದ್ರ. कितने तेजस्वी लोग हैं हमारे पास, कितने शानदार विचार रखते हैं जी. ಇಲ್ಲೆಲ್ಲ ಬೋಟ್ಗಳು ನಿಲ್ಲಿಸಿದ್ದಾರೆ. ಇವ್ರದೆಲ್ಲ ಫೋಟೋಶೂಟ್ ನಡೀತಾ ಇದೆ. ನೋಡಿ ಗೈಸ್ ಯಾವ ರೇಂಜಿಗೆ ರಶ್ ಇದ್ದಾರೆ. ದರ್ಶನ ಎಲ್ಲ ಮಾಡ್ತಾಳೆ, ಬೇಗ ಮಾಡ್ತಾಳೆ. ಇದ್ರದ್ದು ಹಿಸ್ಟ್ರಿ ಏನೇನೋ ಐತೆ ಕಣಮ್ಮ. ಮುರುಡೇಶ್ವರದಿಂದ ಹೊರಟು ಸೀದಾ ನಾವು ಬಂದಿದ್ದೆ ಮಲ್ಪೆಗೆ. ಮಲ್ಪೆಯಲ್ಲಿ ರೂಮ್ ಹುಡುಕಿ, ಆ್ಯಕ್ಚುಲಿ ನಾವು ಹೋದಾಗೆಲ್ಲ ಒಂದು ರೆಸಾರ್ಟ್ ಥರ ಇದೆ, ಅಲ್ಲಿ ಉಳ್ಕೊತಿದ್ವಿ. ಸೊ ಅಲ್ಲಿ ರೂಮ್ ಇರಲಿಲ್ಲ, ತುಂಬ ಜನ ಇದ್ದರು ಅಂತ ಹೇಳಿಬಿಟ್ಟು ಬೇರೆ ಕಡೆ ಹೋಗಬೇಕಾಯಿತು. ಲೈಕ್ ಬೀಚಿಂದ ಒಂದು 2-2.5 ಕಿಲೋಮೀಟರ್ ದೂರದಲ್ಲಿ ರೂಮ್ ಮಾಡಿಕೊಂಡು ಅಲ್ಲಿ ಉಳ್ಕೊಂಡ್ವಿ. ಸೊ ಹೋಗಿದ್ದೆ ಎಲ್ಲರೂ ಫ್ರೆಶ್ ಅಪ್ ಆಗಿ ತರಕಾರಿ ಎಲ್ಲ ಹೆಚ್ಕೊಂಡು ರೈಸ್ ಆ್ಯಂಡ್ ಸಾಂಬಾರು ಮಾಡ್ಕೊಂಡು ತಿಂದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಸೊ ಇನ್ನೂ ವ್ಲಾಗ್ ಇದೆ, ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಷ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದು ವ್ಲಾಗ್ ಜೊತೆ ಮತ್ತೆ ಬರ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಆ್ಯಂಡ್ ಪ್ಲೀಸ್ ಗೈಸ್, ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಆ್ಯಂಡ್ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬಾಯ್ ಗೈಸ್, ಲವ್ ಯು. ತಿರ್ಗಾ ಬೆಳಗ್ಗೆ ಬೇಕಾದಳ್ಬೇಕು.
ಓನಲ್ಲ ಇಲ್ಲಿ ಕೇರಿನಿಂದ ಅಂದು